ಅನ್ನದಾತನಿಗೆ ಅವಮಾನ ಮಾಡಿದ ಜಿಟಿ ಮಾಲ್ ಪ್ರಕರಣ ಇವತ್ತು ಸದನದಲ್ಲೂ ಕೂಡ ಸದ್ದು ಮಾಡಿತ್ತು. ಇಡೀ ಸದನವೇ ಒಂದು ಕ್ಷಣ ಮೌನವಾಗಿಸಿದ್ದ ಈ ಫಕೀರಪ್ಪನಿಗಾಗಿರುವಂಥ ಅನ್ಯಾಯದ ವಿಚಾರವಾಗಿ, ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದನ್ನು ಖಂಡಿಸಿದರು. ಸೊ ಒಂದು ವಾರ ಬಂದ್ ಮಾಡಬೇಕು ಅಂಥೇಳಿ ಸದನದಲ್ಲೂ ಕೂಡ ಚರ್ಚೆ ಆಯಿತು. ಸೊ ಇತ್ತ ಹಂಗೆ ಹೇಳ್ತಾ ಇದ್ದಂಗೆ ಇತ್ತ ಜಿಟಿ ಮಾಲ್ನಲ್ಲೂ ಕೂಡ ಬಂದಾಯಿತು, ಅಂದರೆ ಸ್ವಯಂ ಪ್ರೇರಿತವಾಗಿ ಅದನ್ನು ಕೂಡ ಬಂದ್ ಮಾಡಿದರು. ಮಂಗಳವಾರ ಸಂಜೆ ನಗರದ ಜಿಟಿ ಮಾಲಲ್ಲಿ ಸಿನಿಮಾ ವೀಕ್ಷಣೆಗೆ ಬಂದಿರುವಂಥ ದೂರದ ಹಾವೇರಿ ಜಿಲ್ಲೆಯಿಂದ ರೈತ ಬಂದಿದ್ದ. ಸೊ ಆಗಿರುವಂಥ ಅವಮಾನ ಇದೆಯಲ್ಲ, ಅಂದರೆ ಬಂದಿರುವಂಥ ಟೈಮಲ್ಲಿ ರೈತನಿಗೆ ಆರಂಭದಲ್ಲಿ ಅವಮಾನ ಆಗತ್ತೆ, ಆತನಿಗೆ ಬಿಡೋದಿಲ್ಲ, ಒಳಗಡೆ ಪ್ರವೇಶ ಇರೋದಿಲ್ಲ. ತದನಂತರ ಯಾವಾಗ ಹೋರಾಟಗಾರರಿಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪ್ರತಿಭಟನೆ ಮಾಡುತ್ತೆ, ಅದೇ ಜಾಗದಲ್ಲಿ ಸನ್ಮಾನ ಆಗತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂಥ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರಾಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹಿಡಿದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆಯವರದ್ದು ಆನಂದ್ ಅವರೇ ಮಾತಾಡ್ತಿದ್ರು. ಡ್ಯೂ ಟು ಅವ್ರು ಬರೋಕ್ಕಾಗ್ದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದ್ದೆ, ನಡೆದೋಗಿದ್ದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವರನ್ನು ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ TVR ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.